ದಿ ಡಿಬೇಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕಲ್ಪಿಸ್ಕೊಳ್ಳಿ, ಒಂದು ಅತ್ಯಂತ ಪ್ರಕಾಶಮಾನವಾದ ದೀಪ ಇದೆ. ಆದ್ರೆ ಆ ದೀಪದ ಮೇಲೆ ಅಂದ್ರೆ ದಪ್ಪನಾದ ಜೇಡಿಮಣ್ಣಿನ ಮಡಕೆಯನ್ನ ಸಂಪೂರ್ಣವಾಗಿ ಮುಚ್ಚಲಾಗಿದೆ ಅಂತ ಇಟ್ಕೊಳ್ಳಿ. ಒಳಗೆ ಬೆಳಕಿದೆ, ಆದ್ರೆ ಇಡೀ ಕೋಣೆ ಸಂಪೂರ್ಣ ಕತ್ತಲೆಯಲ್ಲಿ ಮುಳುಗಿದೆ. ಹೌದು. ಅಂದ್ರೆ ಆ ಮಡಕೆಯ ಮುಚ್ಚಳವೇ ನಮ್ಮ ಅಜ್ಞಾನ ಅಥವಾ ಪ್ರಕೃತಿಯ ಆವರಣ ಅಂತ ಹೇಳ್ಬೋದು. ಅದರ ಒಳಗಿರುವ ಆ ಪ್ರಕಾಶಮಾನವಾದ ಬೆಳಕೆ ನಮ್ಮ ನೈಜ ಜೀವಾತ್ಮ. ನಿಖರವಾಗಿ. ಆದ್ರೆ ಇಲ್ಲಿರುವ ಅತೀ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ಆ ಮುಚ್ಚಳವನ್ನ ತೆಗೆಯೋದು ಹೇಗೆ? ಅಜ್ಞಾನದ ಆ ಭಾರವಾದ ಮುಚ್ಚಳವನ್ನ ತೆಗೆಯಲು ಕೇವಲ ಜ್ಞಾನವೊಂದೇ ಸಾಲದು. ಅದಕ್ಕೆ ಅಮಲಾ ಭಕ್ತಿಯಿಂದ ಮಾತ್ರ ಉಳಿಯುವ ಭಗವಂತನ ಅಪಾರ ಶಕ್ತಿ ಬೇಕು ಅಂತ ಕೆಲವರು ವಾದಿಸ್ತಾರೆ. ನಿಜ. ಆದ್ರೆ ಜ್ಞಾನದ ಸ್ಪಷ್ಟ ಬೆಳಕಿಲ್ಲದೆ ಆ ಮುಚ್ಚಳ ಎಲ್ಲಿದೆ ಅಂತನೇ ನಮ್ಗೆ ತಿಳಿಯುವುದಿಲ್ಲ ಅನ್ನೋದು ಮತ್ತೊಂದು ವಾದ. ಖಂಡಿತ. ಇಂದು ನಾವು ವಿಶ್ಲೇಷಿಸುತ್ತಿರುವ ಮೂಲ ವಸ್ತು ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಪ್ರಕಟಿಸಿರುವ ಆ ವೇದಮೂರ್ತಿ ರಾಮನಾಥ ಉಪಾಧ್ಯಾಯ ಭಟ್ ಅವರು ಸಂಪಾದಿಸಿರುವ ಆಧ್ಯಾತ್ಮಿಕ ಗ್ರಂಥದ ಆಯ್ದ ಭಾಗಗಳು, ವಿಶೇಷವಾಗಿ ನಾರದ ಭಕ್ತಿ ಸೂತ್ರ 4 ಮತ್ತು ಮಧ್ವಾಚಾರ್ಯರ ನವಪ್ರಮೇಯ ರತ್ನಮಾಲಾ ಆಧಾರಿತ ವಿಚಾರಗಳು. ಈ ಗ್ರಂಥ ನಮ್ಮನ್ನ ಬೌದ್ಧಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬಹಳ ಆಳವಾದ ತಾತ್ವಿಕ ಚಿಂತನೆಗೆ ಹಚ್ಚುತ್ತೆ. ಇಂದಿನ ನಮ್ಮ ಚರ್ಚೆಯ ಕೇಂದ್ರಬಿಂದು ಬಹಳ ಸ್ಪಷ್ಟವಾಗಿದೆ. ಸಂಸಾರದ ಈ ಕತ್ತಲೆಯಿಂದ ಅಂದ್ರೆ ಬಂಧನದಿಂದ ಮುಕ್ತರಾಗಲು ಕೇವಲ ಜ್ಞಾನ, ಆ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ತಿಳುವಳಿಕೆ ಅಂತಿಮ ಸಾಧನವೇ? ಅಥವಾ ಯಾವುದೇ ಫಲಾಪೇಕ್ಷೆ ಇಲ್ಲದ ಶುದ್ಧವಾದ ಅಮಲ ಭಕ್ತಿ ಮತ್ತು ಭಗವಂತನ ಅನುಗ್ರಹವೇ ಅಂತಿಮ ಮಾರ್ಗವೇ? ನೋಡಿ, ಅಜ್ಞಾನದ ಮುಚ್ಚಳವನ್ನ ತೆಗೆಯಲು ಕೇವಲ ಜ್ಞಾನದಿಂದ ಸಾಧ್ಯವಿಲ್ಲ. ಅದಕ್ಕೆ ಅಮಲ ಭಕ್ತಿ ಮತ್ತು ಭಗವಂತನ ಕೃಪೆಯೇ ಅಂತಿಮ ಕಾರಣ ಅನ್ನೋ ನಿಲುವನ್ನ ನಾನ್ ಮಂಡಿಸ್ತೀನಿ. ಭಗವಂತನ ಕೃಪೆಯಿಲ್ಲದೆ ನೀವು ಎಷ್ಟೇ ಬೌದ್ಧಿಕ ಕಸರತ್ತುಗಳನ್ನ ಮಾಡಿದ್ರೂ ಮೋಕ್ಷದ ಬಾಗಿಲು ತೆರೆಯೋದಿಲ್ಲ. ನಾನು ಇದನ್ನ ಸ್ವಲ್ಪ ಭಿನ್ನವಾದ ಕೋನದಿಂದ ನೋಡ್ತೀನಿ. ಪ್ರಕೃತಿಯ ಗುಣಗಳನ್ನ ಅರಿಯಲು ಮತ್ತು ಶುದ್ಧ ಭಕ್ತಿ ಮೂಡಲು ಮಧ್ವಾಚಾರ್ಯರು ವಿವರಿಸಿರುವ ನವಪ್ರಮೇಯಗಳಂತಹ ಕಠಿಣ ತತ್ವಜ್ಞಾನದ ತಳಪಾಯ ಅನಿವಾರ್ಯ. ಆ ಗಟ್ಟಿ ತಳಪಾಯವಿಲ್ಲದೆ ಭಕ್ತಿ ಅನ್ನೋದು ಕೇವಲ ಕುರುಡು ಭಾವನೆಯಾಗುತ್ತೆ ಮತ್ತು ದಾರಿ ತಪ್ಪುತ್ತೆ ಅನ್ನೋದು ನನ್ನ ಸ್ಪಷ್ಟವಾದ. ನೀವು ಜ್ಞಾನಕ್ಕೆ ಏಕೆ ಅಷ್ಟು ಒತ್ತು ನೀಡ್ತಿದ್ದೀರಿ ಅನ್ನೋದು ನನಗೆ ಅರ್ಥವಾಗ್ತಿದೆ. ಆದರೆ ನಾನು ನಿಮಗೆ ಬೇರೊಂದು ದೃಷ್ಟಿಕೋನವನ್ನ ನೀಡಲು ಬಯಸ್ತೀನಿ. ಒಮ್ಮೆ ಯೋಚನೆ ನೋಡಿ, ಜ್ಞಾನದಿಂದಲೇ ಎಲ್ಲವೂ ಆಗಿದ್ರೆ ವೇದ ಉಪನಿಷತ್ತುಗಳನ್ನ ಓದಿದ ಪ್ರತಿಯೊಬ್ಬರೂ ಜೀವನ್ಮುಕ್ತರಾಗ್ಬೇಕಿತ್ತಲ್ವಾ? ಅಂದ್ರೆ ನಿಮ್ಮ ಪ್ರಕಾರ? ಅಂದ್ರೆ ಈ ಬದುಕಿನಲ್ಲಿರುವಾಗಲೇ ಸಂಪೂರ್ಣವಾಗಿ ಭೌತಿಕ ಬಂಧನಗಳಿಂದ ಮುಕ್ತರಾದ ಸ್ಥಿತಿಯನ್ನ ತಲುಪಬೇಕಿತ್ತಲ್ವಾ? ಆದರೆ ವಾಸ್ತವದಲ್ಲಿ ಹಾಗೆ ಆಗೋದಿಲ್ಲ. ಕೇವಲ ಪುಸ್ತಕದ ಬದನೆಕಾಯಿ ಯಾರನ್ನೂ ಪಾರು ಮಾಡಿಲ್ಲ. ಆದ್ರೆ ಜ್ಞಾನವಿಲ್ಲದೆ ಕೇವಲ ಭಕ್ತಿ ಮಾತ್ರ ಇದ್ರೆ? ಒಂದು ನಿಮಿಷ, ನಾನು ನನ್ನ ಪಾಯಿಂಟನ್ನ ಪೂರ್ಣಗೊಳಿಸ್ತೀನಿ. ಮಧ್ವಾಚಾರ್ಯರ 7ನೇ ಪ್ರಮೇಯ ಅಮಲಾ ಭಕ್ತಿಶ್ಚ ತತ್ಸಾಧನಂ ಅನ್ನೋದನ್ನ ನಾನು ಬಲವಾಗಿ ಸಮರ್ಥಿಸ್ತೀನಿ. ಅಮಲವಾದ ಭಕ್ತಿ ಅಂದ್ರೆ ಯಾವುದೇ ಲೌಕಿಕ ಕಲ್ಮಶವಿಲ್ಲದ ಭಕ್ತಿಯೇ ಮೋಕ್ಷಕ್ಕೆ ಅಂತಿಮ ಸಾಧನ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಕೇವಲ ಭಗವಂತನಲ್ಲಿ ಮಾಡುವ ಸಂಪೂರ್ಣ ಶುದ್ಧ ಶರಣಾಗತಿ. ಈ ಶರಣಾಗತಿಯೇ ಆ ದೀಪದ ಮೇಲಿರುವ ಮುಚ್ಚಳವನ್ನ ತೆಗೆಯುವ ಏಕೈಕ ಶಕ್ತಿ. ಕೇವಲ ತಾರ್ಕಿಕ ವಿಶ್ಲೇಷಣೆ ಆ ಮುಚ್ಚಳವನ್ನ ಒಡೆಯಲಾರದು. ಆ ವಾದ ಮೇಲ್ನೋಟಕ್ಕೆ ಆಕರ್ಷಕವಾಗಿದೆ, ಆದರೆ ಅದರಲ್ಲಿ ಒಂದು ಮೂಲಭೂತ ದೋಷ ಇದೆ. ನೀವು ಮಧ್ವಾಚಾರ್ಯರ 7ನೇ ಪ್ರಮೇಯವನ್ನ ಉಲ್ಲೇಖಿಸಿದ್ರಿ, ಆದರೆ ಆ 7ನೇ ಪ್ರಮೇಯಕ್ಕಿಂತ ಮೊದಲು 6 ಪ್ರಮೇಯಗಳಿವೆ ಅನ್ನೋದನ್ನ ನಾವು ಮರಿಬಾರ್ದು. ಮಧ್ವಾಚಾರ್ಯರು ಬರೋಬ್ಬರಿ 37 ಬೃಹತ್ ಗ್ರಂಥಗಳನ್ನ ಅಂದ್ರೆ ಸರ್ವಮೂಲ ಗ್ರಂಥಗಳನ್ನ ರಚಿಸಿದ್ರು. ಹೌದು, ರಚಿಸಿದ್ರು. ಅವರಿದನ್ನ ಮಾಡಿದ್ದು ಕೇವಲ ಭಾವನಾತ್ಮಕ ಭಕ್ತಿಯನ್ನ ಬೋಧಿಸ್ಲಿಕ್ಕಲ್ಲ. ಅವರು ಅಗಾಧವಾದ ಬೌದ್ಧಿಕ ಜ್ಞಾನವನ್ನ ಪಸರಿಸ್ಲಿಕ್ಕಾಗಿ ಆ ಬ್ರಹ್ಮಸೂತ್ರ ಭಾಷ್ಯಗಳನ್ನ ಬರೆದ್ರು. ಕೇವಲ ಭಕ್ತಿಯೇ ಎಲ್ಲವಾಗಿದ್ರೆ ಅಷ್ಟೊಂದು ವಿಶ್ಲೇಷಣೆ ಯಾಕಬೇಕಿತ್ತು? ಆದ್ರೆ ಆ 37 ಗ್ರಂಥಗಳ ಅಂತಿಮ ಗುರಿ ಭಕ್ತಿಯೇ ಅಲ್ವಾ? ಗುರಿ ಭಕ್ತಿಯಾಗಿರಬಹುದು, ಆದ್ರೆ ಆ ಭಕ್ತಿ ಹುಟ್ಟೋದು ಹೇಗೆ? ನವಪ್ರಮೇಯಗಳಲ್ಲಿ ಮೊದಲನೆಯದಾಗಿ ಹರಿಸ್ಪರತರ ಅಂದ್ರೆ ಹರಿಯೇ ಸರ್ವೋತ್ತಮ. ಎರಡನೆಯದು ಸತ್ಯಂ ಜಗತ್ ಅಂದ್ರೆ ಈ ಜಗತ್ತು ಸತ್ಯವಾದದ್ದು ಅನ್ನೋ ಸ್ಪಷ್ಟವಾದ ಬೌದ್ಧಿಕ ಅರಿವು ಇರಲೇಬೇಕು. ಇಲ್ಲದಿದ್ರೆ ನಾವು ಭ್ರಮೆಯಲ್ಲಿ ಬದುಕಬೇಕಾಗತ್ತೆ.
ಸಾಮಾನ್ಯ ಕೇಳುಗರಿಗೆ ಇಲ್ಲಿ ಒಂದು ಪ್ರಶ್ನೆ ಮೂಡ್ಬೋದು. ಜಗತ್ತು ಸತ್ಯವಾದದ್ದು ಅನ್ನೋ ಸತ್ಯಂ ಜಗತ್ ಪರಿಕಲ್ಪನೆಗೂ ಭಕ್ತಿಗೂ ಏನ್ ಸಂಬಂಧ? ಭಕ್ತಿಗೆ ಕೇವಲ ಹೃದಯವಿದ್ರೆ ಸಾಲದಾ? ಬಹಳ ದೊಡ್ಡ ಸಂಬಂಧ ಇದೆ. ನೋಡಿ, ಜಗತ್ತು ಕೇವಲ ಒಂದು ಭ್ರಮೆ, ಒಂದು ಮಾಯೆ ಅಂತ ನೀವು ನಂಬಿದ್ರೆ ಏನಾಗುತ್ತೆ? ನೀವು ಯಾರಿಗೆ ಭಕ್ತಿ ಮಾಡ್ತಿದ್ದೀರೋ ಆ ಭಗವಂತನೂ ಭ್ರಮೆಯಾಗ್ತಾನೆ, ನಿಮ್ಮ ಭಕ್ತಿಯೂ ಭ್ರಮೆಯಾಗುತ್ತೆ. ಅಲ್ಲಿ ನೀವು ಯಾರಿಗೆ ಶರಣಾಗ್ತಿದ್ದೀರಿ? ಶರಣಾಗಲು ಅರ್ಥವೇ ಇರೋದಿಲ್ಲ. ಓ, ಆ ದೃಷ್ಟಿಯಿಂದ ಹೇಳ್ತಿದ್ದೀರಾ? ಖಂಡಿತ. ಹಾಗೆಯೇ ಜೀವಗಣಃ ಹರೇರನುಚರಃ ಅಂದರೆ ಜೀವಾತ್ಮರು ಹರಿಯ ಸೇವಕರು ಅನ್ನೋ ಅರಿವು. ನೀವೇ ದೇವರು ಅಂತ ನೀವು ತಿಳ್ಕೊಂಡ್ರೆ ನಿಮ್ಗೆ ನೀವೇ ಭಕ್ತಿ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಈ ಕಲ್ಪನಾತ್ಮಕ ಸ್ಪಷ್ಟತೆ, ಈ ತತ್ವಜ್ಞಾನವಿಲ್ಲದೆ ನೀವು ಮಾಡುವ ಭಕ್ತಿ ಕೇವಲ ಶೂನ್ಯವಾಗುತ್ತೆ. ಆಧ್ಯಾತ್ಮಿಕ ಜ್ಞಾನ ಭಕ್ತಿಗಿಂತ ಮೂಲಭೂತವಾದದ್ದು. ಅದೋ ಆಸಕ್ತಿದಾಯಕವಾದ ಅಂಶ. ಜ್ಞಾನವು ಒಂದು ಚೌಕಟ್ಟನ್ನ ಕೊಡುತ್ತೆ ಅಂತ ನೀವು ಹೇಳ್ತಿದ್ದೀರಿ. ಆದರೆ ಜ್ಞಾನ ಅನ್ನೋದು ಕಣ್ಣಿನ ದೃಷ್ಟಿ ಇದ್ದಂತೆ, ಭಕ್ತಿ ಅನ್ನೋದು ನಡೆಯುವ ಕಾಲುಗಳಿದ್ದಂತೆ ಅನ್ಸೋದಿಲ್ವಾ? ಕಣ್ಣಿಲ್ಲದೆ ನಡೆದ್ರೆ ನಾವು ಕಂದಕಕ್ಕೆ ಬೀಳ್ಬೋದು ನಿಜ, ಆದರೆ ಕಾಲುಗಳಿಲ್ಲದೆ ಕೇವಲ ನೋಡ್ತಾ ಕುಳಿತ್ರೆ ನಾವು ಗುರಿ ತಲುಪಲು ಸಾಧ್ಯವೇ ಅಲ್ಲವಲ್ಲ? ದೃಷ್ಟಿಯಿಲ್ಲದೆ ಕುರುಡಾಗಿ ಓಡುವುದು ಒಂದೆಡೆ ಕುಳಿತುಕೊಳ್ಳುವುದಕ್ಕಿಂತ ಹೆಚ್ಚು ಅಪಾಯಕಾರಿ ಅಲ್ವಾ? ಬನ್ನಿ, ನಮ್ಮ ಆ ದೀಪ ಮತ್ತು ಮುಚ್ಚಳದ ಉಪಮೆಗೆ ಮರಳೋಣ. ಈ ಜೀವಾತ್ಮನನ್ನ ಸಂಸಾರ ಬಂಧನಕ್ಕೆ ಒಳಪಡಿಸಿರೋದು ಜಡವಾದ ಪ್ರಕೃತಿಯ ಸತ್ವ, ರಜಸ್, ತಮಸ್ ಅನ್ನೋ 3 ಗುಣಗಳು. ಆ ಮುಚ್ಚಳದ ಅಳತೆ, ಅದರ ತೂಕ, ಅದರ ರಾಸಾಯನಿಕ ಸಂಯೋಜನೆ ಏನು ಅಂತ ನೀವು ಎಷ್ಟೇ ಬೌದ್ಧಿಕವಾಗಿ ವಿಶ್ಲೇಷಣೆ ಮಾಡಿದ್ರೂ ಆ ಮುಚ್ಚಳ ತನ್ನಿಂದ ತಾನೇ ಕಳಚ್ಕೊಡೋದಿಲ್ಲ. ಮೂಲ ಪಠ್ಯ ಸ್ಪಷ್ಟವಾಗಿ ಹೇಳುತ್ತೆ, ಜಡವಾದ ಪ್ರಕೃತಿಯ ಆವರಣವನ್ನ ಕಳಚಲು ಭಗವಂತನ ಮಹಾಚೈತನ್ಯ ಶಕ್ತಿ ಬೇಕು ಅಂತ. ನಿಮ್ಮ ಪಾಂಡಿತ್ಯ, ನಿಮ್ಮ ತರ್ಕ, ಜಗತ್ತು ಸತ್ಯವೋ ಭ್ರಮೆಯೋ ಅನ್ನೋ ನಿಮ್ಮ ವಿಶ್ಲೇಷಣೆ ಆ ಮುಚ್ಚಳವನ್ನ ಒಡೆಯೋದಿಲ್ಲ. ಆದ್ರೆ ಆ ಮುಚ್ಚಳ ಎಲ್ಲಿದೆ ಅಂತನಾದ್ರು? ಅದು ಒಡೆಯೋದು ಕೇವಲ ಅಮಲಭಕ್ತಿಯಿಂದ ಮಾತ್ರ. ಭಗವಂತನ ಕೃಪೆ ಅನ್ನೋದು ಅಂತಿಮ ನಿರ್ಧಾರಕ ಶಕ್ತಿ. ಭಗವಂತನೇ ಕೈ ಹಿಡಿದು ನಡೆಸದಿದ್ರೆ ಜಡಪ್ರಕೃತಿಯನ್ನ ಮೀರನು ಮನುಷ್ಯನ ತರ್ಕಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಜ್ಞಾನ ಕೇವಲ ವಿಶ್ಲೇಷಣೆಯಲ್ಲ. ಮುಚ್ಚಳದ ಅರಿವೇ ಇಲ್ಲದಿದ್ರೆ ನೀವು ಆ ಮುಚ್ಚಳವನ್ನೇ ಸತ್ಯ, ಅದೇ ದೀಪ ಅಂತ ನಂಬಿ ಪೂಜಿಸಲು ಶುರು ಮಾಡ್ತೀರಿ. ಜ್ಞಾನದ ಕೊರತೆ ಇದ್ರೆ ಸಾಧಕನಿಗೇನಾಗತ್ತೆ ಗೊತ್ತಾ? ಆತ ದಾರಿ ತಪ್ಪಿ ಲೌಕಿಕ ಅಷ್ಟಮಹಾ ಸಿದ್ಧಿಗಳ ಹಿಂದೆ ಹೋಗುವ ಅಪಾಯ ಇರುತ್ತೆ. ಅಂದ್ರೆ ಲೌಕಿಕ ಶಕ್ತಿಗಳ ಆಸೆ ಅಂತನಾ? ಹೌದು. ನೀವು ನಾರದ ಭಕ್ತಿ ಸೂತ್ರದ ಬಗ್ಗೆ ಮಾತನಾಡಿದ್ರಿ. ಅಲ್ಲಿ ಭಕ್ತಿಯೂ ಸಿದ್ಧಿಯನ್ನ ತರುತ್ತೆ ಅಂತ ಹೇಳಿದೆ. ಆ ಸಿದ್ಧಿಯನ್ನ ಲೌಕಿಕ ಚಮತ್ಕಾರಗಳು ಅಂತ ತಪ್ಪಾಗಿ ಗ್ರಹಿಸುವರೇ ಹೆಚ್ಚು. ಜ್ಞಾನವೇ ಆ ಮಿತಿಗಳನ್ನ, ಆ ಎಡ್ಜ್ ಕೇಸ್ಗಳನ್ನ ಅರಿಯಲು ಸಹಾಯ ಮಾಡೋದು. ಖಂಡಿತ. ಸಿದ್ಧಿ ಅಂದ್ರೆ ಗಾಳಿಯಲ್ಲಿ ತೇಲುವ ಅಥವಾ ಪಂಚಭೂತಗಳ ಮೇಲೆ ಪ್ರಭುತ್ವ ಸಾಧಿಸುವ ಯೋಗಶಕ್ತಿಗಳಲ್ಲ. ಅದನ್ನೇ ನಾರದ ಭಕ್ತಿ ಸೂತ್ರದ 4ನೇ ಶ್ಲೋಕ ಸ್ಪಷ್ಟಪಡಿಸೋದು. ಎಲ್ಲಬ್ಧಾ ಪುಮಾನ್ ಸಿದ್ಧೋ ಭವತಿ, ಅಮೃತೋ ಭವತಿ, ತೃಪ್ತೋ ಭವತಿ. ಅಂದ್ರೆ ತೃಪ್ತನಾಗ್ತಾನೆ. ಹಾರ್ದು ಅಂದ್ರೆ ಈ ಭಕ್ತಿಯನ್ನ ಪಡೆದವನು ಸಂಪೂರ್ಣವಾಗಿ ಸಂತುಷ್ಟನಾಗ್ತಾನೆ. ಇಲ್ಲಿ ಅಮಲ ಭಕ್ತಿಯ ಅರ್ಥವೇ ಅದು. ಅಮಲ ಅಂದ್ರೆ ಕಲ್ಮಶವಿಲ್ಲದ. ನಾನು ನಿನಗೆ ಇಷ್ಟು ಹರಕೆ ಕಟ್ಕೊಳ್ತೀನಿ, ನೀನು ನನ್ನ ಕಷ್ಟ ಪರಿಹರಿಸು ಅನ್ನೋದು ವ್ಯಾಪಾರವೇ ಹೊರತು ಭಕ್ತಿಯಲ್ಲ. ಶುದ್ಧ ಭಕ್ತಿಯಲ್ಲಿ ಯಾವುದೇ ಲೌಕಿಕ ನಿರೀಕ್ಷೆಗಳಿರೋದಿಲ್ಲ. ಆದರೆ ಆ ಶುದ್ಧ ಭಕ್ತಿಯನ್ನ ಕಾಪಾಡ್ಕೊಡೋದು ಹೇಗೆ? ನಾರದ ಭಕ್ತಿ ಸೂತ್ರದ 43 ಮತ್ತು 44ನೇ ಶ್ಲೋಕಗಳ ಕಡೆಗೆ ನಾನ್ ನಿಮ್ಮ ಗಮನ ಸೆಳೆಯಲು ಬಯಸ್ತೀನಿ. ಅಲ್ಲಿ ದುಸ್ಸಂಗಃ ಸರ್ವಥೈವ ತ್ಯಾಜ್ಯಃ ಅಂತ ಕಠಿಣವಾಗಿ ಹೇಳಲಾಗಿದೆ. ಅಂದ್ರೆ ದುಷ್ಟರ ಸಹವಾಸವನ್ನ ಬಿಡಬೇಕು ಅಂತ? ಹೌದು, ದುಷ್ಟರ ಸಹವಾಸವನ್ನ ಸಂಪೂರ್ಣವಾಗಿ ತ್ಯಜಿಸ್ಬೇಕು ಅಂತ. ಯಾಕೆ ಗೊತ್ತಾ? ಈ ದುಸ್ಸಂಗದಿಂದ ಕಾಮ, ಕ್ರೋಧ, ಮೋಹ ಹುಟ್ಟಿ ಅಂತಿಮವಾಗಿ ಬುದ್ಧಿನಾಶ ಆಗುತ್ತೆ ಅಂತ ಮೂಲಗ್ರಂಥ ಹೇಳುತ್ತೆ. ಇಲ್ಲಿ 1 ನಿಮಿಷ. ಬುದ್ಧಿನಾಶ ಅಂದ್ರೆ ಸರಿಯಾಗಿ ಏನು? ಕೇವಲ ಕೆಟ್ಟ ಜನರ ಜೊತೆ ಸೇರಿದ ತಕ್ಷಣ ನಮ್ಮ ಬುದ್ಧಿ, ನಮ್ಮ ಜ್ಞಾನ ಹೇಗೆ ನಾಶವಾಗತ್ತೆ? ಇದರ ಹಿಂದಿನ ಮೆಕ್ಯಾನಿಸಂ ಅಥವಾ ಕಾರ್ಯವಿಧಾನ ಏನು? ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ. ನೀವು ಕೇವಲ ಭೌತಿಕ ಲಾಭ, ಅಧಿಕಾರ ಅಥವಾ ಲೌಕಿಕ ಸುಖದ ಹಿಂದೆ ಬಿದ್ದಿರುವ ಜನರ ಜೊತೆ ಸೇರ್ತಿರಿ ಅಂತ ಕಲ್ಪಿಸ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಮಾನಸಿಕ ಅಳತೆಗೋಲು ಬದಲಾಗತೊಡಗುತ್ತೆ. ಆಧ್ಯಾತ್ಮಿಕ ಸತ್ಯಗಳನ್ನ ತಾರ್ಕಿಕವಾಗಿ ವಿಶ್ಲೇಷಣೆ ಮಾಡೋದನ್ನ ಬಿಟ್ಟು ನಿಮ್ಮದೇ ಆದ ಆಸೆಗಳನ್ನ, ದುರಾಸೆಗಳನ್ನ ಸಮರ್ಥಿಸಿಕೊಳ್ಳಲು ನೀವು ಕಾರಣಗಳನ್ನ ಹುಡುಕಲು ಶುರು ಮಾಡ್ತೀರಿ. ನಮ್ಮನ್ನ ನಾವೇ ಜಸ್ಟಿಫೈ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಖಂಡಿತ.
ಆ ಸಮೂಹ ಸನ್ನಿಯಲ್ಲಿ ನಿಮ್ಮ ವಿವೇಚನಾ ಶಕ್ತಿ ಕುರುಡಾಗತ್ತೆ. ಆ ಮಾನಸಿಕ ಸ್ಥಿತಿಯೇ ಬುದ್ಧಿನಾಶ. ಗ್ರಂಥವು ಬುದ್ಧಿನಾಶವನ್ನ ಸರ್ವನಾಶ ಅಂತ ಕರೆದಿದೆ. ನಿಮ್ಮ ಬೌದ್ಧಿಕ ಶಕ್ತಿಯೇ ವಿವೇಚನೆಯ ನಶಿಸಿದರೆ ಭಕ್ತಿ ಉಳಿಯಲು ಸಾಧ್ಯವೇ? ಅಂದ್ರೆ ದುಸ್ಸಂಗದಿಂದ ನಮ್ಮ ತರ್ಕಬದ್ಧ ಆಲೋಚನೆ ಮೊದಲು ಭ್ರಷ್ಟವಾಗುತ್ತೆ, ನಂತರ ಭಕ್ತಿ ನಾಶವಾಗುತ್ತೆ ಅಂತ ನೀವು ಹೇಳ್ತಿದ್ರಿ. ನಿಖರವಾಗಿ. ಭಕ್ತಿಯೆನ್ನೋದು ಕೇವಲ ಭಾವನೆಗಳ ಉಕ್ಕುವಿಕೆಯಾಗಬಾರದು. ಅದು ಯಥಾರ್ಥ ಭಕ್ತಿ ಅಥವಾ ಸತ್ಯಭಕ್ತಿಯಾಗಿರಬೇಕು. ಮೂಲಪಠ್ಯವು ಯಥಾರ್ಥ ಭಕ್ತಿ ಮತ್ತು ದರ್ಶನ ಭಕ್ತಿ ಅಂದ್ರೆ ತೋರಿಕೆಯ ಭಕ್ತಿಯ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಹೇಳುತ್ತೆ. ದರ್ಶನ ಭಕ್ತಿ ಅಂದ್ರೆ ಕೇವಲ ಬಾಹ್ಯ ಆಚರಣೆಗಳು, ಜೋರಾಗಿ ಭಜನೆ ಮಾಡೋದು, ಆದ್ರೆ ಒಳಗೆ ವಿವೇಚನೆ ಇಲ್ದಿರೋದು. ಅರ್ಥವಾಯಿತು. ತತ್ವಜ್ಞಾನದ ಬೆಳಕಿಲ್ಲದೆ ದುಸ್ಸಂಗವನ್ನ ಗುರುತಿಸುವ, ತೋರಿಕೆಯ ಭಕ್ತಿಯನ್ನ ತಿರಸ್ಕರಿಸುವ ವಿವೇಚನೆ ಎಲ್ಲಿಂದ ಬರುತ್ತೆ? ಜ್ಞಾನವೇ ಆಧ್ಯಾತ್ಮಿಕ ಪಥದ ಗಡಿಗಳನ್ನ ನಿರ್ಧಾರಿಸುತ್ತೆ. ದುಸ್ಸಂಗದ ಕುರಿತಾದ ನಾರದರ ಎಚ್ಚರಿಕೆಯನ್ನ ಮತ್ತು ಬುದ್ಧಿನಾಶದ ಪ್ರಕ್ರಿಯೆಯನ್ನ ನೀವು ವಿವರಿಸಿದ ರೀತಿ ನಿಜಕ್ಕೂ ಚಿಂತನಾರ್ಹವಾಗಿದೆ. ಆದರೆ ಆ ಬುದ್ಧಿಯನ್ನ ಕಾಪಾಡುವ ಶಕ್ತಿ ಕೇವಲ ಬೌದ್ಧಿಕ ತರ್ಕದಲ್ಲಿ ಅಥವಾ ಗ್ರಂಥಗಳ ಅಧ್ಯಯನದಲ್ಲಿ ಮಾತ್ರ ಇದೆಯಾ? ನೈಜ ಭಕ್ತಿಯ ಲಕ್ಷಣಗಳನ್ನ ನಾರದ ಭಕ್ತಿ ಸೂತ್ರದ 5 ಮತ್ತು 6ನೇ ಶ್ಲೋಕಗಳು ಬಹಳ ಚೆನ್ನಾಗಿ ಕಟ್ಟಿಕೊಡ್ತವೆ. ಯತ್ ಪ್ರಾಪ್ಯ ನ ಕಿಂಚಿತ್ ವಾಂಛತಿ ನ ಶೋಚತಿ ನ ದ್ವೇಷ್ಟಿ ನ ರಮತೆ. ಅಂದ್ರೆ ಭಕ್ತಿಯನ್ನ ಪಡೆದವನು ಲೌಕಿಕ ವಿಷಯಗಳ ಬಗ್ಗೆ ದ್ವೇಷವನ್ನೂ ಮಾಡೋದಿಲ್ಲ, ರಮಿಸೋದೂ ಇಲ್ಲ. ಆತ ಸ್ತಬ್ಧೋಭವತಿ, ಸಂಪೂರ್ಣವಾಗಿ ಸ್ತಬ್ಧನಾಗ್ತಾನೆ. ಸ್ತಬ್ಧನಾಗೋದು ಅಂದ್ರೆ ಜಡನಾಗೋದಾ? ಖಂಡಿತ ಇಲ್ಲ. ಸ್ತಬ್ಧ ಅಂದ್ರೆ ಇಲ್ಲಿ ಆಂತರಿಕ ಪೂರ್ಣತೆ. ನವವಿಧ ಭಕ್ತಿಗಳಾದ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನದಿಂದ ಹಿಡಿದು ಅಂತಿಮವಾಗಿ ಆತ್ಮನಿವೇದನ ಅಂದ್ರೆ ಸಂಪೂರ್ಣವಾಗಿ ತನ್ನನ್ನ ತಾನು ಭಗವಂತನಿಗೆ ಒಪ್ಪಿಸುವ ಹಂತ. ಹೌದು, ಶರಣಾಗತಿ. ಎಕ್ಸಾಕ್ಟ್ಲಿ. ಭಕ್ತನು ತನ್ನ ಎದೆಗಾರಿಕೆಯನ್ನ, ತನ್ನ ಅಹಂಕಾರವನ್ನ ಭಗವಂತನಿಗೆ ಒಪ್ಪಿಸಿದಾಗ ಆತನಿಗೆ ತನ್ನದೇ ಆದ ಲೌಕಿಕ ಇಚ್ಛೆಗಳೂ ಇರೋದಿಲ್ಲ. ಅಲ್ಲಿ ತರ್ಕಕ್ಕೆ, ವಿಶ್ಲೇಷಣೆಗೆ ಜಾಗವಿಲ್ಲ. ಭಗವಂತನ ಪ್ರೇಮದಲ್ಲಿ ಆತ ಸಂಪೂರ್ಣವಾಗಿ ತಲ್ಲೀನನಾಗ್ತಾನೆ. ಆ ತಲ್ಲೀನತೆ ಆತನನ್ನ ಆ ಪ್ರಕೃತಿಯ ಮುಚ್ಚಳದಿಂದ ಬಿಡುಗಡೆ ಮಾಡುತ್ತೆ. ಉದಾಹರಣೆಗೆ ಗ್ರಂಥದಲ್ಲಿ ಪ್ರಸ್ತಾಪಿಸಿರುವ ಸುಧಾಮನ ಕಥೆಯನ್ನೇ ತೆಗೆದುಕೊಳ್ಳಿ. ಸುಧಾಮನ ಕಥೆ ಬಂದ್ರೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ದಯವಿಟ್ಟು ಕೇಳಿ. ಸುಧಾಮ ಭೌತಿಕವಾಗಿ ತೀವ್ರ ಬಡತನದಲ್ಲಿದ್ದ. ಅವನಿಗೆ ಊಟಕ್ಕೂ ಗತಿ ಇರಲಿಲ್ಲ. ಆದರೆ ಆತ ಬ್ರಹ್ಮಸೂತ್ರಗಳನ್ನ ವಿಶ್ಲೇಷಿಸ್ತಾ ಕೂರ್ಲಿಲ್ಲ. ಆತನಲ್ಲಿದ್ದದ್ದು ಕೃಷ್ಣನ ಬಗೆಗಿನ ಅನನ್ಯ, ಶುದ್ಧ, ಅಮಲ ಭಕ್ತಿ. ಆ ಭಕ್ತಿಯೇ ಆತನನ್ನ ಕಾಪಾಡಿತು. ಆದ್ರೆ ಅದು ಕೇವಲ ಭಕ್ತಿಯಾಗಿರಲಿಲ್ಲ. ಆತನ ಬಡತನ ಆತನಿಗೆ ದುಃಖವನ್ನ ನೀಡಲಿಲ್ಲ. ಏಕೆಂದ್ರೆ ಆತನ ಮನಸ್ಸು ಭಗವಂತನ ಚರಣ ಕಮಲಗಳಲ್ಲಿ ಲೀನವಾಗಿತ್ತು. ಆತನಿಗೆ ಇಹಲೋಕದ ಐಶ್ವರ್ಯವಿರಲಿಲ್ಲ. ಆದ್ರೆ ಆತ ಆಂತರಿಕ ಸಂತೃಪ್ತಿಯ ಅಗಾಧ ಐಶ್ವರ್ಯವನ್ನ ಅನುಭವಿಸ್ತಾ ಇದ್ದ. ಇದು ಜ್ಞಾನವನ್ನ ಮೀರಿದ ಭಕ್ತಿಯ ಪರಾಕಾಷ್ಠೆ ಅಲ್ವಾ? ನಾನು ಆ ವಾದವನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ತೀನಿ. ನಾವು ಸುಧಾಮನ ಕಥೆಯನ್ನ ಕೇವಲ ಭಾವನಾತ್ಮಕವಾಗಿ ನೋಡಿ ಬಹಳ ರೊಮ್ಯಾಂಟಿಸೈಸ್ ಮಾಡ್ತೀವಿ. ಸುಧಾಮ ಕೇವಲ ಒಬ್ಬ ಮುಗ್ಧ, ಅಜ್ಞಾನಿ ಭಕ್ತನಾಗಿರ್ಲಿಲ್ಲ. ಸುಧಾಮ ಆಗಲಿ ಅಥವಾ ಪ್ರಹ್ಲಾದನಾಗಲಿ, ಇವರಿಬ್ಬರು ಕೇವಲ ಕಣ್ಣು ಮುಚ್ಕೊಂಡು ಕುಳಿತವರಲ್ಲ. ಅವರೆಲ್ಲರಿಗೂ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋ 4 ಪುರುಷಾರ್ಥಗಳ ಸ್ಪಷ್ಟ ಅರಿವಿತ್ತು. ಆ 4 ಪುರುಷಾರ್ಥಗಳಿಗೂ ಸುಧಾಮನ ಬಡತನದ ಸಹನೆಗೂ ಏನು ಸಂಬಂಧ? ಬಹಳ ಸ್ಪಷ್ಟವಾದ ಸಂಬಂಧ ಇದೆ. ಆಧ್ಯಾತ್ಮ ಜ್ಞಾನದಿಂದ ಇಹಸುಖ ಮತ್ತು ಪರಸುಖಗಳೆರಡಕ್ಕೂ ಕಾರಣವಾಗುತ್ತದೆ ಅಂತ ಮೂಲ ಗ್ರಂಥ ಬಹಳ ಸುಂದರವಾದ ಮಾತನ್ನೇಳುತ್ತೆ. ಸುಧಾಮನಿಗೆ ತಾನು ಯಾರು, ಈ ಜಗತ್ತು ಹೇಗೆ ಪರಮಾತ್ಮನ ಇಚ್ಛೆಯಂತೆ ನಡೀತಿದೆ ಅನ್ನೋ ಅಗಾಧವಾದ ತತ್ವಜ್ಞಾನವಿತ್ತು. ಬದುಕು ಮತ್ತು ವಿಶ್ವನಿಯಮಗಳನ್ನ ಅರಿಯೋದು ಧರ್ಮ, ಸಂಪತ್ತು ಅರ್ಥ, ಲೌಕಿಕ ಅಪೇಕ್ಷೆ ಕಾಮ ಮತ್ತು ಅಂತಿಮ ಗುರಿ ಮೋಕ್ಷ. ಸುಧಾಮನಿಗೆ ತನ್ನ ಬಳಿ ಅರ್ಥ ಅಂದರೆ ಸಂಪತ್ತು ಇಲ್ಲ ಅನ್ನೋ ಅರಿವಿತ್ತು. ಆದರೆ ಮೋಕ್ಷದ ಕುರಿತಾದ ಸ್ಪಷ್ಟ ಜ್ಞಾನವಿತ್ತು. ಅವನ ಜ್ಞಾನವೇ ಆತನ ಆಂತರಿಕ ಸಂತೋಷವನ್ನ ಆತನ ಬಾಹ್ಯ ಬಡತನದಿಂದ ಬೇರ್ಪಡಿಸುವಂತೆ ಮಾಡ್ತು. ಆ ಆಧ್ಯಾತ್ಮಿಕ ಜ್ಞಾನವಿದ್ದ ಕಾರಣಕ್ಕಾಗಿಯೇ ಆತನಿಗೆ ಬಡತನದಲ್ಲಿಯೂ ಸ್ಥಿತಪ್ರಜ್ಞನಾಗಿರಲು ಸಾಧ್ಯವಾಯಿತು. ಜ್ಞಾನವಿಲ್ಲದೆ ಕೇವಲ ಭಕ್ತಿಯಿದ್ರೆ ಬಡತನದ ಬೇಗೆಗೆ ಆತ ಖಂಡಿತವಾಗಿಯೂ ದೇವರನ್ನ ಶಪಿಸ್ತಾ ಕೂರ್ತಿದ್ದ. ನೀವು ಸುಧಾಮನ ಸ್ಥಿತಪ್ರಜ್ಞತೆಯನ್ನ ಅವನ ಜ್ಞಾನಕ್ಕೆ ಜೋಡಿಸಿದ ರೀತಿ ನಿಜಕ್ಕೂ ಅದ್ಭುತವಾಗಿದೆ.
ಅವನ ಆಂತರಿಕ ಸಂತೋಷ ಮತ್ತು ಬಾಹ್ಯ ವಾಸ್ತವವನ್ನ ಪ್ರತ್ಯೇಕಿಸಲು ಜ್ಞಾನವು ಸಾಧನವಾಗಿ ಕೆಲಸ ಮಾಡಿತು ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಆಧ್ಯಾತ್ಮಿಕ ಜ್ಞಾನವು ದಿಕ್ಸೂಚಿಯಾಗಿ ಕೆಲಸ ಮಾಡುತ್ತೆ ಅಂತ ಪಠ್ಯ ಹೇಳೋದು ನಿಜ. ಆದರೆ ಒಂದು ವಿಚಾರವನ್ನ ನಾವು ಮರೆಯುವಂತಿಲ್ಲ. ಏನದು? ನೀವು ಹೇಳುವ ಜ್ಞಾನ ಭಗವಂತನ ಗುಣಗಳನ್ನ ಅರಿಯಲು ಸಹಾಯ ಮಾಡುತ್ತೆ. ಆದರೆ ಆ ಗುಣಗಳನ್ನ ಆಳವಾಗಿ ಪ್ರೀತಿಸೋದು ಭಕ್ತಿ. ಪ್ರೀತಿಗೂ ವಿವೇಚನೆಗೂ ವ್ಯತ್ಯಾಸ ಇದೆ. ಹೌದು, ಆದರೆ ಮೂಲ ಗ್ರಂಥದಲ್ಲಿರುವ ಪರಾಶರರ ಉಲ್ಲೇಖವನ್ನ ಒಮ್ಮೆ ನೆನಪಿಸ್ಕೊಳ್ಳಿ. ಆಳವಾದ ಪ್ರೇಮ ಹಾಗೂ ಅಚಲವಾದ ಆಸಕ್ತಿಯುತವಾಗಿ ಪರಮಾತ್ಮನಲ್ಲಿ ತೊಡಗುವುದೇ ಭಕ್ತಿ. ಇಲ್ಲಿ ಜ್ಞಾನದ ವಿಶ್ಲೇಷಣೆಗಿಂತ ಆ ಆಳವಾದ ಪ್ರೇಮಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಲಾಗಿದೆ. ಜ್ಞಾನವೋ ಒಂದು ಬೋರ್ಡ್ ಇದ್ದಂತೆ. ಅದು ಇದು ಮೋಕ್ಷದ ದಾರಿ, ಇದು ಮಡಕೆ, ಇದು ದೀಪ ಅಂತ ತೋರಿಸುತ್ತೆ. ಹೌದು. ಆದ್ರೆ ಆ ದಾರಿಯಲ್ಲಿ ನಡೆಯುವಾಗ ಬರುವ ಅಡೆತಡೆಗಳನ್ನ ನಿವಾರಿಸಿ ನಿಮ್ಮನ್ನ ಆಚೆ ದಡಕ್ಕೆ ಸೇರಿಸೋದು ಕೇವಲ ಭಗವಂತನ ಅನುಗ್ರಹ. ಆ ಅನುಗ್ರಹಕ್ಕೆ ಪಾತ್ರರಾಗಲು ಬೌದ್ಧಿಕ ಚಾತುರ್ಯ ಕೆಲಸ ಮಾಡೋದಿಲ್ಲ, ಅಲ್ಲಿ ಅಮಲ ಭಕ್ತಿ ಮಾತ್ರ ಕೆಲಸ ಮಾಡುತ್ತೆ. ದೀಪದ ಮೇಲಿರುವ ಜಡಪ್ರಕೃತಿಯ ಮುಚ್ಚಳವನ್ನ ಜ್ಞಾನವು ಗುರುತಿಸಬಹುದು. ಅದೇ ಭಕ್ತಿಯ ಶಕ್ತಿ ಇಲ್ಲದೆ ಆ ಮುಚ್ಚಳ ಎಂದಿಗೂ ಒಡೆಯೋದಿಲ್ಲ. ಭಕ್ತಿಯ ಮಹತ್ವವನ್ನ ವಿಶೇಷವಾಗಿ ನಾರದರು ಹೇಳುವ ಆ ಪೂರ್ಣ ಶರಣಾಗತಿಯನ್ನ ನಾನು ಅತ್ಯಂತ ಗೌರವದಿಂದ ಕಾಣ್ತೀನಿ. ಕೇವಲ ಒಣತರ್ಕ ಒಂದೇ ಇದ್ರೆ ಅದು ಮನುಷ್ಯನಲ್ಲಿ ಅಹಂಕಾರವನ್ನ ಬೆಳೆಸುತ್ತೆ. ಆ ಅಹಂಕಾರ ಆಧ್ಯಾತ್ಮಿಕ ಪತನಕ್ಕೆ ಕಾರಣವಾಗುತ್ತೆ ಅನ್ನೋದನ್ನು ನಾನೊಪ್ತೀನಿ. ಆದ್ರೆ ಭಕ್ತಿಯ ಅಡಿಪಾಯದ ಬಗ್ಗೆ ನನ್ನ ನಿಲುವಿನಲ್ಲಿ ಯಾವುದೇ ರಾಜಿಯಿಲ್ಲ. ಮಧ್ವಾಚಾರ್ಯರ ನವಕ್ರಮೇಯಗಳು ಮತ್ತು 37 ಸರ್ವಮೂಲ ಗ್ರಂಥಗಳು ಸ್ಪಷ್ಟಪಡಿಸುವಂತೆ ತತ್ವಜ್ಞಾನದ ಗಟ್ಟಿ ತಳಪಾಯವಿಲ್ಲದೆ ಹುಟ್ಟುವ ಭಕ್ತಿ ಅಂಧವಾಗುತ್ತೆ. ಜಗತ್ತಿನ ಸತ್ಯತೆ ಅಂದ್ರೆ ಸತ್ಯಂ ಜಗತ್ ಮತ್ತು ಜೀವರ ತಾರತಮ್ಯದ ಅಂದ್ರೆ ಜೀವಗಣಾಹ ಹರೇರನುಚರಃ ಅರಿವಿಲ್ಲದೆ ನೀವು ಮಾಡುವ ಭಕ್ತಿ ಕೇವಲ ಭಾವನಾತ್ಮಕ ಉದ್ರೇಕವಾಗಿ ಉಳಿಯುತ್ತೆ. ಅಂದ್ರೆ ಆ ಮಡಕೆ ಜ್ಞಾನ ಬೇಕು ಅಂತ. ಖಂಡಿತ. ಯಾವ ಮಡಕೆ ನಮ್ಮ ದೀಪವನ್ನ ಮುಚ್ಚಿದೆ, ಆ ಮಡಕೆಯ ಸ್ವರೂಪವೇನೂ ಅಂತ ತಿಳಿಯದೆ ನಾವು ಆ ಮಡಕೆಯನ್ನೇ ದೀಪವೆಂದು ಭ್ರಮಿಸುವ ಸಾಧ್ಯತೆಗಳೇ ಹೆಚ್ಚು. ಆ ಭ್ರಮೆಯಿಂದ, ಆ ಬುದ್ಧಿನಾಶದಿಂದ ನಮ್ಮನ್ನ ಪಾರು ಮಾಡಿ ಯಥಾರ್ಥ ಭಕ್ತಿಯೆಡೆಗೆ ಕೊಂಡೊಯ್ಯೋದು ಜ್ಞಾನ ಮಾತ್ರ. ಈ ಚರ್ಚೆಯು ಜ್ಞಾನ ಮತ್ತು ಭಕ್ತಿಗಳೆರಡರ ನಡುವಿನ ಅತ್ಯಂತ ಸಂಕೀರ್ಣವಾದ ಹಾಗೂ ಸುಂದರವಾದ ಪರಸ್ಪರ ಅವಲಂಬನೆಯನ್ನ ಎತ್ತಿ ತೋರಿಸುತ್ತ. ಮಧ್ವಾಚಾರ್ಯರ ಕಟ್ಟುನಿಟ್ಟಿನ ತಾತ್ವಿಕ ನಿಲುವುಗಳು ಮತ್ತು ನಾರದ ಭಕ್ತಿ ಸೂತ್ರದ ಭಾವನಾತ್ಮಕ ಶರಣಾಗತಿ ಇವೆರಡೂ ಆಧ್ಯಾತ್ಮಿಕ ಸಾಧಕರಿಗ ದಾರಿದೀಪಗಳಾಗಿವೆ. ಜ್ಞಾನವು ನಮ್ಮ ಪಥವನ್ನ ಬೆಳಗಿ ಭ್ರಮೆಯಿಂದ ನಮ್ಮನ್ನ ಪಾರು ಮಾಡಿದರೆ, ಭಕ್ತಿಯು ನಮ್ಮ ಅಹಂಕಾರವನ್ನ ಕರಗಿಸಿ ಆ ಜಡ ಪ್ರಕೃತಿಯ ಮುಚ್ಚಳವನ್ನ ಒಡೆಯುವ ಭಗವಂತನ ಕೃಪೆಗೆ ನಮ್ಮನ್ನ ಪಾತ್ರರನ್ನಾಗಿಸುತ್ತೆ. ಖಂಡಿತ. ಜ್ಞಾನವು ನಮ್ಮ ವಿವೇಕವನ್ನ ಸದಾ ಎಚ್ಚರವಾಗಿಸುತ್ತೆ ಮತ್ತು ಭಕ್ತಿಯು ಆ ವಿವೇಕಕ್ಕೆ ಜೀವವನ್ನ ತುಂಬುತ್ತೆ. ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಪ್ರಕಟಿಸಿರುವ ಈ ಗ್ರಂಥವು ಕೇವಲ ಬೌದ್ಧಿಕ ಓದಿಗಾಗಿ ಮಾತ್ರವಲ್ಲ, ಸಾಧಕನ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾದ ಜೀವನ ಕ್ರಮವನ್ನ ವಿವರಿಸುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ಪುರುಷಾರ್ಥಗಳು, ದುಸ್ಸಂಗದ ಅಪಾಯಗಳು ಮತ್ತು ಯಥಾರ್ಥ ಭಕ್ತಿಯ ಸ್ವರೂಪ ಇವೆಲ್ಲವೂ ಒಬ್ಬ ಸಾಧಕನ ಬದುಕಿನಲ್ಲಿ ಹೇಗೆ ಹೆಣೆದುಕೊಂಡಿವೆ ಅನ್ನೋದನ್ನ ಮೂಲಪಠ್ಯ ಬಹಳ ಸೂಕ್ಷ್ಮವಾಗಿ ಕಟ್ಟಿಕೊಟ್ಟಿದೆ. ನಾವು ಆರಂಭದಲ್ಲಿ ಮಾತನಾಡಿದ ಆ ದೀಪ ಮತ್ತು ಮಡಕೆಯ ಉಪಮೆಯನ್ನೇ ಅಂತಿಮವಾಗಿ ಮತ್ತೆ ನೆನಪಿಸಿಕೊಳ್ಳೋಣ. ಆ ಕತ್ತಲೆಯಿಂದ ಹೊರಬರಲು ಮಡಕೆಯ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳುವ ಜ್ಞಾನ ಹೆಚ್ಚು ಮುಖ್ಯವೋ ಅಥವಾ ಆ ಮುಚ್ಚಳವನ್ನ ಒಡೆದು ಹಾಕುವ ಭಗವಂತನ ಕೃಪೆಗೆ ಪಾತ್ರರಾಗುವ ಶುದ್ಧ ಭಕ್ತಿ ಮುಖ್ಯವೋ? ಜ್ಞಾನ ಮತ್ತು ಭಕ್ತಿಗಳ ನಡುವಿನ ಈ ಬೌದ್ಧಿಕ ಹಾಗೂ ತಾತ್ವಿಕ ಶೋಧನೆಯಲ್ಲಿ ಯಾವ ಮಾರ್ಗ ಅಂತಿಮ ಅನ್ನೋ ಈ ಚಿಂತನೆಯನ್ನ ನಾವು ನಮ್ಮ ಕೇಳುಗರ ವಿವೇಚನೆಗೆ ಬಿಡುತ್ತೇವೆ. ದಿ ಡಿಬೇಟ್ ಕಾರ್ಯಕ್ರಮವನ್ನ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.